ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಮಾತಾಡಕತ್ತೀನಿ. ಹಿಂಗೆ ಬರಾಕತ್ತಿದ್ದೆ, ಯಾವುದೋ ಒಂದು ಮೊಬೈಲ್ನಾಗ ಒಂದು ತೆಲುಗು ಹಾಡು ಕೇಳಿದೆ. ಎಷ್ಟು ಚಂದ ಇತ್ತಂದ್ರೆ ಜೀವನದ ಬಗ್ಗೆ ಅದು 3 ಲೈನ್ಯಾಗ ಮನುಷ್ಯನ ಜೀವನನ ಮುಗಿಸ್ಬಿಟ್ಟಾನ ಕವಿ. ఉన్నన్నాళ్ళు శాంతి లేదు, పోయేనాళ్ళు ఏమి రాదు, జీవన ఎందుకురా జీవా. ఉన్నన్నాళ్ళు శాంతి లేదు, పోయేనాళ్ళు ఏమి రాదు, జీవన ఎందుకురా జీవಾ. ಎಷ್ಟು ಚಂದ ಇತ್ತಂದ್ರೆ ಹಾಡು ಕೇಳಿ ನನಗೆ ಒಂದು ಕ್ಷಣ ನನ್ನ ತಲೆಯಾಗಿದ್ದ ಆಸೆ ಆಕಾಂಕ್ಷೆಗಳೆಲ್ಲನೂ ತೊರೆದ ಹೋಗ್ಬಿಟ್ರು. ನನಗೆ ಎಷ್ಟು ಮನುಷ್ಯರಿಗೆ ಎಷ್ಟು ಕಷ್ಟ ಅಂತೀರಿ. ಹೆಂಡತಿ ಅಂತ, ಮಕ್ಕಳಂತ, ಹೊಲ ಅಂತ, ಮನಿ ಅಂತ, ಜಮೀನಂತ, EMI ಕಟ್ಟು, ಚೀಟಿ ಕಟ್ಟು, ಸಾಲ ಮಾಡಿ ಮನಿ ಕಟ್ಟದಂತ, EMI ಅಂತ, ಎಷ್ಟು ಚಿಂತೆ. ಇರೋ ಗಂಟ 108 ಚಿಂತೆ. ಆ ಚಿಂತೆ ಈ ಚಿಂತೆ ಒಂದಲ್ಲ ಒಂದು ಚಿಂತೆ. ಬದುಕಿದಾಗ ಮಾತ್ರ 108 ಚಿಂತೆ. ಸತ್ತ ಮೇಲೆ ಕಟ್ಟಿದ ಮನಿ ಬರಂಗಿಲ್ಲ, ಮಾಡಿದ್ದು ಹೊಲ ಬರಂಗಿಲ್ಲ, ಹೆಂಡ್ರು ಬರಂಗಿಲ್ಲ, ಮಕ್ಕಳು ಬರಂಗಿಲ್ಲ, ಏನು ನಮ್ಮ ಜೊತೆಗೆ ಏನು ಬರಂಗಿಲ್ಲ. ಇರೋ ಗಂಟ ಇಷ್ಟು ಚಿಂತೆ. ಸತ್ತ ಮೇಲೆ ಮಾಡಿದ ಚಿಂತೆ ಯಾವೂ ನಮ್ಮ ಹಿಂದೆ ಬರಂಗಿಲ್ಲ. ಹಿಂಗಾದ ಮೇಲೆ ಈ ಜೀವನ ಯಾಕೆ, ಇಷ್ಟೆಲ್ಲ ಇದ್ದ ಮೇಲೆ ಈ ಜೀವನ ಯಾಕೆ ಅಂಥೇಳಿ ಆ ಕವಿ ಪ್ರಶ್ನೆ ಮಾಡಾಕತ್ತ. ಎಷ್ಟು ಅರ್ಥಗರ್ಭಿತವಾಗೈತಿ ಈ ಮಾತು ಅಂತ. ಅದಕ್ಕೆ ಭಗವಾನ್ ಬುದ್ಧ ಈ ಮನುಷ್ಯನ ಜೀವನ ಹೆಂಗೈತೆ ಅನ್ನೋದನ್ನು ಒಂದು ವಾಕ್ಯದಾಗ ವಿವರಿಸಿಬಿಟ್ಟ. ಆಸೆಯೇ ದುಃಖಕ್ಕೆ ಮೂಲ. ಏನು ಕಂಡಿದ್ದು ಮನುಷ್ಯ? ಹುಟ್ಟುತ್ತಾನ ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ವಜ್ರ, ವೈಡೂರ್ಯ, ಏನು ಬೇಕು ಕೈ ಮಾಡಿದ್ರೆ ಬಂದು ಪಟ್ಟನ ಬೀಳೋದು. ಅಂಥ ಐಶ್ವರ್ಯ ಕಂಡವ, ಅಂಥ ಸುಖ ಕಂಡವ. ಹೊರಗೆ ಬಂದು ಒಂದು ಶವ ನೋಡಿದ ಮೇಲೆ ಜೀವನ ಏನೈತಿ ಅನ್ನೋದು ತಿಳ್ಕೊಂಡು ಬಿಟ್ಟ. ಅದಕ್ಕೆ ಹೆಂಗಿರ್ಬೇಕು ಜೀವನ, ಹೆಂಗಿರ್ಬೇಕಪ್ಪ ನಮ್ಮ ಜೀವನ ಅಂದ್ರೆ, 1 ರೂಪಾಯಿ ಐತಿ ಅಂದ್ರೆ 50 ಪೈಸಾದಾಗ ನಾ ಜೀವನ ಮಾಡ್ತೀನಿ ಅನ್ನೋದು ನನ್ನ ತಲೆಯಾಗಿರ್ಬೇಕು. ಅಂದ್ರೆ ಜೀವನ ಮಸ್ತ್ ಸಾಗುತ್ತೆ. ನೀನು 1 ರೂಪಾಯಿ ಇಟ್ಟುಕೊಂಡು 1 ಲಕ್ಷ ರೂಪಾಯಿದ ಆಸೆ ಕಟ್ಕೊಂಡ್ರೆ, 1 ಲಕ್ಷ ರೂಪಾಯಿದ ಕನಸು ಕಂಡ್ರೆ, 1 ಲಕ್ಷ ರೂಪಾಯಿದ ಆಸೆ ಇಟ್ಟುಕೊಂಡ್ರೆ ಜೀವನ ಮುಳ್ಳಿನ ಮ್ಯಾಲಿನ ಹಾಸಿಗೆ ಇದ್ದಂಗೆ, ಮುಳ್ಳಿನ ಮೇಲೆ ಹಾಸಿಗೆ ಒಣಾಕದಂಗೆ. ಆಮೇಲೆ ಎಳ್ಕೊಳಕ್ಬಿಟ್ರೆ ಫರ್ರನ ಹರಿದು ಹೋಗ್ಬಿಡ್ತೈತಿ. ಅದಕ್ಕೆ ನಿನ್ನ ಹತ್ರ 1 ರೂಪಾಯಿ ಇದ್ರೆ 8ನೇದಾಗ ನಾ ಜೀವನ ಮಾಡ್ತೀನಿ ಅನ್ಕೋ, ಮಸ್ತ್ ಇರ್ತೈತಿ ಜೀವನ, ಸೊಗಸಿರ್ತೈತಿ. ಮುಂದೆ ನಾವು ಬಿಲ್ಡಿಂಗ್ ಕಟ್ಟ್ಯಾನ, ನಿನಗೆ ಕಟ್ಟಕ್ಕಾಗಲಿಲ್ಲ, ಗುಡಿಸಲ್ದಾಗ ಬದುಕು, ಶಾಂತಿ ಇರ್ತೈತಿ. ಶಾಂತಿ, ನೆಮ್ಮದಿ, ಆರೋಗ್ಯ ಇರ್ತೈತಿ. ಯಾರೋ ಒಬ್ಬ ದುಡ್ಡಿದ್ದವ ಬಿಲ್ಡಿಂಗ್ ಕಟ್ಟಿಸ್ತಾ ಅಂತೇಳಿ ನೀನು ಹೋಗಿ ಸಾಲ ಮಾಡಿ, ಸೂಲ ಮಾಡಿ, ಬ್ಯಾಂಕ್ನಾಗ EMI ಮಾಡಿಕೊಂಡು ಅವನ ಥರ ಮನಿ ಕಟ್ಕೊಂಡು ಅದರಾಗಿರಕ್ಕೆ ಹೋಗಿ ಆ ಸಾಲ ತೀರ್ಸಕ್ಕೆ 108 ಚಿಂತೆ ಹಚ್ಕೊಂಡು ಆಮೇಲೆ ಅದೇ ಚಿಂತೆಗೆ ಸತ್ತು ಹೋಗ್ಬಿಡು. ಹುಟ್ಟಿದ್ದು ಏನು ಲಾಭ ಆಯಿತು? ಅದಕ್ಕೆ ಏನು ಹೇಳೋದು? ఉన్నన్నాళ్ళు శాంతి లేదు, పోయేనాళ్ళు ఏమి రాదు, జీవన ఎందుకురా జీవా. ಜೀವಂತ ಇದ್ದಾಗ ಶಾಂತಿ ಇಲ್ಲ, ಸತ್ತು ಹೋಗೋ ಮುಂದೆ ಯಾರೂ ಬರಲಿಲ್ಲ. ಹಿಂಗಿದ್ದ ಮ್ಯಾಲೆ ಈ ಜೀವನ ಯಾಕೆ? ಈ ಜೀವ ಯಾಕೆ ಅಂದ್ರೆ ಇದ್ದಿದ್ರಾಗ ಬಾಳ್ವೆ ಮಾಡ್ಕೊಂಡು ಹೋಗಬೇಕು ಅನ್ನಾಕ, ಇದ್ದಿದ್ರಾಗ ಬದುಕಬೇಕು ಅನ್ನಾಕ, ಹಾಸಿಗಿದ್ದಷ್ಟ ಕಾಲ ಚಾಚಬೇಕು ಅನ್ನಾಕ. ಹಂಗೆ ಬದುಕಿಬಿಟ್ರೆ ಜೀವನ ಮಸ್ತ್ ಇರ್ತೈತಿ, ಶಾಂತಿ, ನೆಮ್ಮದಿ ಇರ್ತೈತಿ, ಆರೋಗ್ಯವಾಗಿರ್ತೈತಿ. ಆರೋಗ್ಯದ ಮುಂದೆ ಯಾವ ಕೋಟಿ, ಯಾವ ಬಿಲ್ಡಿಂಗು, ಯಾವ ಹೊಲ, ಯಾವ ಮನಿ ಕಣ್ಣ ಮುಂದೆ ನೋಡ್ತಿರ್ತೇನಲ್ಲ ನಾನು. ಎಷ್ಟು ಆಸೆ ಮನುಷ್ಯ, ಎಷ್ಟು ಆಸೆ ಬೀಳ್ತಿರ್ತಾನೆ ನೋಡ್ಬೇಕು. ನಾವು ಹೊತ್ಕೊಂಡು ಹೋಗಕ್ಕೆ ಆಗಂಗಿಲ್ಲ ಅವಾಗ, ಆದರೂ ಬೇಕು. ಎಷ್ಟು ಸ್ವಾರ್ಥದ ಮನುಷ್ಯ. ಅದಕ್ಕೆ ಜೀವನದಾಗ 100 ರೂಪಾಯಿ ಐತೆ ಅಂದ್ರೆ 50 ರೂಪಾಯಿದಾಗ ಕನಸು ಕಟ್ಕೋ, ಸಾಕು, ಆರಾಮಾಗಿರ್ತೈತಿ. ನೀನು 100 ರೂಪಾಯಿ ಇಟ್ಕೊಂಡು ಕೋಟಿಗಟ್ಟಲೆ ಕನಸು ಕಟ್ಕೊಂಡೆ ಅಂದ್ರೆ ನಿನ್ನ ಜೀವನ ಮುಳ್ಳಿನ ಮ್ಯಾಲಿನ ಹಾಸಿ.
ತಕ್ಕೊಳಕ ಬರಂಗಿಲ್ಲ, ಹರಿದ ಹೋಗ್ಬಿಡ್ತದೆ ತಕ್ಕೊಂಡ್ರೆ. ಬಿಟ್ರೆ ಹಾಸಿಗೆ ವೇಸ್ಟ್ ಆಗುತ್ತೆ. ಅದಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಚ್ಕೊಂಡು ಹಾಯಾಗಿ ಸತ್ತು ಹೋಗ್ಬಿಡ್ಬೇಕು. ಸಾಯೋ ಮುಂದೆ ಇಷ್ಟು ಬಿಟ್ಟು ಹೊಟ್ಟನಲ್ಲಪ್ಪ ನಾನು, ಇಷ್ಟು ಬಿಟ್ಟು ಹೆಂಗೆ ಹೋಗ್ಲಿ, ನಾನು ಹೆಂಗೆ ಸಾಯ್ಲಿ ಅಂತೇಳಿ ಮರಗಬಾರ್ದು. ಸಾಯ್ಬೇಕಾದ್ರಾಗ ಆರಾಮಾಗಿ ಸಾಯ್ಬೇಕು, ನೆಮ್ಮದಿಯಾಗಿ ಸಾಯ್ಬೇಕು. ಆ ಸಾವನ್ಯಾಗ ಮರಣವೇ ಮಹಾನವಮಿ ಅಂದಾರ ಶರಣರು. ಸಾಯ್ಬೇಕಾದ್ರೆ ಮರಣನ ಮಹಾನವಮಿ ಅನ್ಕೋಬೇಕು, ಹಬ್ಬ ಅನ್ಕೋಬೇಕು. ಅದನ್ನು ಸಾವಿಗೆ ಯಾವ ಹೆದರ್ತಾನ ಅಂದ್ರೆ ಆಸೆ ಇದ್ದವ ಹೆದರ್ತಾನ, ಆಸ್ತಿ ಮಾಡಿಟ್ಟವ ಹೆದರ್ತಾನ, ದುಡ್ಡು ಮಾಡಿಟ್ಟವ ಹೆದರ್ತಾನ, ಮಿತಿ ಮೀರಿ ಸ್ವಾರ್ಥದಿಂದ ಬದುಕವ ಸಾವಿಗೆ ಹೆದರ್ತಾನ. ಇದ್ದಿದ್ರಾಗ ಕಾಲು ಚಚ್ಕೊಂಡು ಇದ್ದಿದ್ರಾಗ ಯಾರು ಬದುಕ್ತಾರ ಆ ಮನುಷ್ಯ ಸಾಯ್ಬೇಕಾದ್ರೆ ಸಾವು ಮುಂದೆ ಬರಾಕತ್ತೈತಿ ಅಂದ್ರೆ ಸಂಭ್ರಮ ಪಡ್ತಾನ. ಇವತ್ತು ನನಗೆ ಸಾವು ಬರಾಕತ್ತೈತಿ, ಆ ಸಾವನ್ನ ನಾನು ಅನುಭವಿಸಿ ಸಾಯ್ತೀನಿ, ಖುಷಿಯಿಂದ ಸಾಯ್ತೀನಿ. ಹಂಗೆ ಸಾಯ್ಬೇಕು, ಖುಷಿಯಾಗಿ ಸಾಯ್ಬೇಕಂದ್ರೆ ಆಸೆಗೆ ಕಡಿವಾಣ ಹಾಕಬೇಕು, ಇದ್ದಿದ್ರಾಗ ಬದುಕಬೇಕು. ಆದ್ರೆ ಸಮಾರಂಭಕ್ಕೆ ಹೋದಾಗ ಚೇರ್ ಮೇಲೆ ಕುಂದ್ರಬೇಕು ಅಂದ್ರೆ ಶಾಂತಿ ಅನ್ನೋದು ಇರಂಗಿಲ್ಲ. ಶಾಂತಿ ಅನ್ನೋದು ಬರಂಗಿಲ್ಲ. ಅಲ್ಲಿ ದೊಡ್ಡ ಸಮಾರಂಭದಾಗ ಚೇರ್ ಹಾಕೊಂಡು ಕೂತಾರ, ಹೋಗಿ ನೆಲ್ದಾಗ ಕುಂತು ಬಿಡೋ, ಶಾಂತಿ ಇರ್ತೈತಿ, ನೆಮ್ಮದಿ ಇರ್ತೈತಿ. ನೆಲದಾಗ ಕುಂತಿದ್ರೆ ನಿನ್ನ ಬಂದು ಯಾರು ಎಬ್ಸಂಗ ಇರಲ್ಲಲ್ಲೇ. ಚೇರ್ ನನಗೆ ಬೇಕು ಬಿಡು ಅನ್ನೋರೇ ಇರಲ್ಲಲ್ಲ. ಚೇರಿನ ಮ್ಯಾಗ ಕುಂತಿದ್ರೆ ಒಂದು ಟೆನ್ಷನ್ ಇರ್ತೈತಿ. ಅವ ಬಂದಂದ್ರೆ ಎಬ್ಬಸ್ತಾನ, ಇವ ಬಂದಂದ್ರೆ ಎಬ್ಬಸ್ತಾನ, ಯಾರ ಬಂದ್ರೆ ನಂಬರ್ ಬಂದ್ರೆ ನಾ ಚೇರ್ ಬಿಟ್ಟು ಹೇಳ್ಬೇಕನ್ನ. ಹೋಗಿ ನೆಲದಾಗ ಕುಂತ್ಬಿಟ್ಟೆ ಅಂದ್ರೆ ಚೇರ್ ಬಿಟ್ಟು ಕೊಡೋ ಅವಶ್ಯಕತೆನೇ ಇರಂಗಿಲ್ಲಲ್ಲ, ಕುರ್ಚಿ ಬಿಡೋ ಅವಶ್ಯಕತೆನೇ ಇರಂಗಿಲ್ಲಲ್ಲ. ಹಂಗೆ ಈ ಜೀವನದಾಗ ಆಸೆನ ಬಿಟ್ಟು ಬಿಡ್ರಿ. ಎಷ್ಟೈತೆ ಎಷ್ಟ್ರಾಗ ಬದುಕೋದು ಕಲೀರಿ. ನಾವು ಜೀವನ ಹೆಂಗೆ ಸುಖ ಆಗಿರಲ್ಲ ನೋಡೋಣ. ನಾವು ಯಾಕಂದ್ರೆ ಚಂದ ಇರಂಗಿಲ್ಲ ನೋಡೋಣ. ನಾವು ಇದ್ದಿದ್ರಾಗ ಬದುಕಬೇಕ್ರಿ. ಇಲ್ಲ ಬರತ್ತು ಮುಲ್ಲಾ ಸ್ವರ್ಗಿದ್ನ ಹಂಗಾಗಬಾರ್ದು ಜೀವನ. ತಪ್ಪಿದ್ರೆ ದಯವಾಡಿ ಕ್ಷಮಿಸ್ಬೇಕು. ಯಾವುದೋ ಒಂದು ದಾರ್ಯಾಗ ಬರ್ಬೇಕಾದ್ರೆ ಹಾಡು ಕೇಳಿದೆ, ಹಾಡು ತಲೆಯಾಗ ಗುಯ್ ಅಂತಿದ್ದೆ. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕನ್ನಿಸ್ತು, ಹೇಳಿದೆ.